ಮನುಷ್ಯನ ಹುಟ್ಟು ಮತ್ತು ಸಾಧನೆಯ ಮಧ್ಯದ ಬದುಕಿನಲ್ಲಿ ಜನರ ಪ್ರೀತಿ ಗಳಿಸುವುದೇ ನಿಜವಾದ ಸಾಧನೆ. ನಾನು ಎಂದಿಗೂ ಜನಸೇವಕನಾಗಿ ಸಮಾಜದ ಋಣ ತೀರಿಸಲು ಕಟಿಬದ್ಧನಾಗಿದ್ದೇನೆ ಎಂದು ಪ್ರಮುಖ ಮುಖಂಡರಾದ ಜಗದೀಶ ಕವಟಗಿಮಠ ಹೇಳಿದರು. ಪಟ್ಟಣದ ಎಂಕೆ ಕವಟಗಿಮಠ ಕನ್ವೆನ್ಷನ್ ಸಭಾಭವನದಲ್ಲಿ ಶನಿವಾರ ಆಯೋಜಿಸಿದ್ದ ತಮ್ಮ ಜನ್ಮದಿನೋತ್ಸವ ಸಮಾರಂಭದಲ್ಲಿ ಗೌರವ ಸನ್ಮಾನ ಸ್ವೀಕರಿಸಿ ಅವರು ಮಾತನಾಡಿದರು. ನನ್ನ ಬದುಕು ಯಾವುದೇ ಒಂದು ಪಕ್ಷ ಅಥವಾ ಜಾತಿಗೆ ಸೀಮಿತವಲ್ಲ. ಧಾರ್ಮಿಕ ಸಾಮರಸ್ಯದೊಂದಿಗೆ ಚಿಕ್ಕೋಡಿ ಭಾಗದ ಅಭಿವೃದ್ಧಿ ಹಾಗೂ ಅನ್ಯಾಯಕ್ಕೊಳಗಾದವರ ರಕ್ಷಣೆ ನನ್ನ ಮುಖ್ಯ ಗುರಿ ಎಂದರು. ಸಾವಿರ ಮಧ್ಯೆ ಎಷ್ಟು ದಿನ ಬದುಕಿದ್ದು ಅನ್ನೋದಕ್ಕಿಂತ ಹೇಗೆ ಬದುಕಿದ್ದೀವಿ ಅನ್ನೋದೇ ಬಹಳ ದೊಡ್ಡ ಸಾಧನೆ. ಆ ಸಾಧನೆಯನ್ನ ಇವತ್ತು ನಾನು ಕಾಣ್ತಾ ಇರೋದು ಈ ಎಲ್ಲ ನಿಮ್ಮ ಆಗಮಿಸುವಿಕೆ ಏನಿದೆ, ಇದೇ ನನ್ನ ಸಾಧನೆ ಅನ್ನೋದು ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾವು ರಾಜಕೀಯದಲ್ಲಿ ಅಥವಾ ಸಾಮಾಜಿಕ ಕೆಲಸದಲ್ಲಿ ಎಷ್ಟೋ ಬಾರಿ ಎಷ್ಟೋ ಜನರ ಮನನೊಯ್ಯುವಂತೆ ನಡ್ಕೊಂಡಿದ್ರು ಕೂಡ, ಕೆಲವು ಬಾರಿ ನಿಷ್ಠುರವಾಗಿ ನಡೆದುಕೊಂಡ್ರೂ ಕೂಡ ಅದು ಕೂಡ ಜನರ ಹಿತಕ್ಕಾಗಿ ನಡೆದುಕೊಂಡಿರ್ತಾರೆ ಹೊರತಾಗಿ ನನಗೆ ಯಾವುದೇ ಮನಸ್ಸನ್ನು ನೋಯಿಸುವಂಥ ಇಚ್ಛೆ ನನ್ನದಾಗಿರೋಂಗಿಲ್ಲ. ಯಾಕಂದರೆ ನಾನು ಹುಟ್ಟದ ನನ್ನ ಸ್ವಭಾವನ ಆ ರೀತಿ ಇರೋದ್ರಿಂದ ಅದೇ ರೀತಿ ಬೆಳೆದು ಬಂದಿದ್ದೀನಿ. ಅದನ್ನು ಕೂಡ ನಾನು ಊರಿನ ಜನ ನಾನು ಹೇಗದೇನಿ ಹಂಗನೇ ಒಪ್ಕೊಂಡ್ಬಿಟ್ಟಿದ್ದೀನಿ. ಬಹುಶಃ ಇದು ನಿಮ್ಮ ದೊಡ್ಡ ಗುಣ. ನನ್ನ ಮನಸ್ಸು ಹೆಂಗೆ ಇದೆ ಅನ್ನೋದು ನೀವೆಲ್ಲ ಹತ್ಕೊಂಡ ಇವು ಭಯಕ್ಕ ಅಂದರೆ ಇನ್ನೊಂದು 10 ನಿಮಿಷ ಶಾಂತ ಹಾಕೋಣ, ಅವಾಗ ಬಂದು ಭೇಟಿ ಆಗೋಣ ಅನ್ನೋದು ಕೂಡ ನೀವು 100% ಗೊತ್ತಿರ್ತೇವೆ. ಅದಕ್ಕೆ ನೀವು ಯಾರೋಣ ಬೇದ್ರೂ ಯಾರೋ ನೀವು ಅದ್ರ ಮನುಷ್ಯ ಸುಳಿಲ್ಲ, ಅದು ನಂಗೆ ಗೊತ್ತು. ಅದಕ್ಕೆ ಇದೇನು ತೋರಿಸಿದ್ರೆ ನೀವು ನನ್ನ ಮ್ಯಾಗ ಇಟ್ಟಿದ್ದು ಪ್ರೀತಿ ಮತ್ತು ನಿಮಗೆ ಇಷ್ಟು ವಿಶ್ವಾಸ ಇಲ್ಲ, ನನ್ನಿಂದ ನಿಮಗೆ ಅನ್ಯಾಯ ಆಗಿಲ್ಲ ಅನ್ನೋದು ನಿಮಗೆ ವಿಶ್ವಾಸ ಇದೆ. ಜನ್ಮದಿನದ ಅಂಗವಾಗಿ ಸ್ವಾಮಿ ಸಮರ್ಥ ನೂತನ ಮಂದಿರ ನಿರ್ಮಾಣಕ್ಕೆ 1 ಲಕ್ಷ ರೂಪಾಯಿ ಹಾಗೂ ಪ್ರತಿ ಗಣಪತಿ ಮಂಡಲ ಮತ್ತು ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ತಲಾ 10,000 ರೂಪಾಯಿ ದೇಣಿಗೆ ನೀಡಲಾಯಿತು. ಇದೇ ಸಂದರ್ಭದಲ್ಲಿ ಸೈನಿಕರು, ಪೌರಕಾರ್ಮಿಕರು, ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಆಟೋ ಚಾಲಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸಿದ್ದ ವಿಎಸ್ಎಂ ಸಂಸ್ಥೆಯ ಅಧ್ಯಕ್ಷ ಚಂದ್ರಕಾಂತ ಕೋಠಿವಾಲೆ ಮಾತನಾಡಿ, ಜನರ ವಿಶ್ವಾಸ ಗಳಿಸುವುದು ಇಂದಿನ ಜಗತ್ತಿನಲ್ಲಿ ದೊಡ್ಡ ಸವಾಲು. ಜಗದೀಶ ಅವರು ನಿರಂತರ ಜನೋಪಕಾರಿ ಕಾರ್ಯಗಳ ಮೂಲಕ ಜನರ ಮನಗೆದ್ದ ಅಪರೂಪದ ಮೇರು ವ್ಯಕ್ತಿತ್ವ ಎಂದು ಗುಣಗಾನ ಮಾಡಿದರು. ಚಿಂಚಣಿಯ ಶ್ರೀ ಶಿವಪ್ರಸಾದ ದೇವರು ಸಾನ್ನಿಧ್ಯ ವಹಿಸಿದ್ದರು. ಯಾವ ಪದವಿ ಅವಶ್ಯಕತೆ ಇಲ್ಲ, ನಮ್ಮ ಮನೆತನಕ್ಕೆ ಯಾವ ಪದವಿ ಅವಶ್ಯಕತೆ ಇಲ್ಲ. ಒಂದು ಪದವಿ ಯಾವುದಾದ್ರೂ ಇಲ್ಲಿ ಕುಳಿತುಕೊಂಡಿರ್ತಕ್ಕಂತಹ ಇವರ ಪದವಿ ಒಂದೇ ಇವರಿಗೆ ಸಾಕು ಅನ್ನುವಂಥದ್ದು ಚಿಂಚಣಿಯ ಸ್ವಾಮಿಗಳವರ ಮನದಾಳಿನ ಮಾತು. ಕಾರಣ ಅವರು ಈ ತಲೆಮಾರೆಲ್ಲ ಜನಸೇವೆ ಮಾಡಕ್ಕೆ ಸುಮಾರು 3 ದಶಕಗಳಿಂದ 3 ತಲೆಮಾರುಗಳಿಂದ ಅವರು ಸಮಾಜ ಸೇವೆಯನ್ನ ಮಲ್ಲಯ್ಯ ಸ್ವಾಮೀಜಿಯವರಾಗಿರ್ಬೋದು, ಮಾಂತೇಶಣ್ಣವರಾಗಿರ್ಬೋದು, ಜಗದೀಶಣ್ಣವರಾಗಿರ್ಬೋದು, ಇವತ್ತವರು ಸುಪುತ್ರರಾಗಿರ್ಬೋದು. ಅವರು ಕಾಂದನ ಅಂದ್ರೆ ಅವರ ಮನೆತನದಿಂದ ಇವತ್ತು ಚಿಕ್ಕೋಡಿಯ ಸಮಸ್ತ ಜನಗಳ ನಾವೆಲ್ಲರೂ ಅತ್ಯಂತ ಅಭಿಮಾನಸ್ಪರ್ಶವಾಗಿ ಕವಟಗಿ ಮಠವನ್ನ ಮನೆತನವನ್ನು ನಾವು ಸ್ಮರಿಸಬೇಕಾಗ್ತದೆ. ಪಕ್ಷಕ್ಕಲ್ಲ, ಜಾತಿಗಾಗಿ. ನೀವು ಪಕ್ಷವನ್ನ ಒಂದು ಕಡೆ ಬದಿಗಿಡಿ, ಜಾತಿಯನ್ನು ಒಂದು ಕಡೆ ಬದಿಗಿಡಿ. ರಾಜ್ಯ ಬಿಜೆಪಿ ಉಪಾಧ್ಯಕ್ಷೆ ಶಾಂಭವಿ ಅಶ್ವತ್ಥಪೂರ್ ಮಾತನಾಡಿದರು. ಒಂದು ಹಸಿರು ತರ ಇರೋರು ಹಸಿರು ನೀವೆಲ್ಲ ನೋಡಿದ್ರಿ, ಹೊರಗಡೆ 3 ಗಂಟೆ ಬಹಳ ಸ್ಟ್ರಾಂಗ್ ಹಾರ್ಡ್ ಮಾತುಗಳು, ಆದ್ರೆ ಅಷ್ಟೇ ಮಾತು ಹೇಳಿದವರು ಜಗದೀಶ ಕವಟಗಿ ಮಾಡೋರು. ಸತತವಾಗಿ ಜನರು ಒಳ್ಳೆಯದಾಗಬೇಕಂತ ಅದೇ ವಿಚಾರವನ್ನು ಯಾವತ್ತೂ ಮಾಡ್ತಿರ್ತಾರೆ. ಎಲ್ಲಕ್ಕಿಂತ ದೊಡ್ಡ ಗುಣ ಅದು ಅವಗುಣ ಅಂತ ನಾವು
ಸಾಹಿತಿ ಸುಬ್ಬರಾವ ಎಂಟೆತ್ತಿನವರ್ ಪ್ರಾಸ್ತಾವಿಕ ಮಾತನಾಡಿದರು. ಕೇವಲ ರಸ್ತೆಗಳನ್ನ, ಗಟರ್ಗಳನ್ನ, ನಳದ ನೀರನ್ನ ಎಲ್ಲ ಕಡೆ ಕೊಡಿಸೋದೇ ಅದಲ್ಲ, ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ ಎಲ್ಲರನ್ನ ತನ್ನ ತೆಕ್ಕೆಗೆ ತೆಗೆದುಕೊಂಡು ಹೋಗೋದಿದೆ. ಈಗ ಸಾಯಿ ಮಂದಿರ ದೇವಸ್ಥಾನ ಸ್ಥಾಪನೆ ಆದಾಗಿನಿಂದ ಉಚಿತ ವಿವಾಹ ಮಾಡಿದ್ರು. ಅದ್ರ ಬಗ್ಗೆ ಒಂದು ಮಾತನ್ನ ಹೇಳಬೇಕು. ನನ್ನ ಅನೇಕ ಬಡ ಸಂಬಂಧಿಕರು ನೂರಾರು ಸಂಬಂಧಿಕರು ಅಲ್ಲಿ ಮದುವೆ ಮಾಡ್ಕೊಂಡಿದ್ದಾರೆ ಸಾಮೂಹಿಕ ವಿವಾಹದಲ್ಲಿ. ಅವ್ರಿಗೆ ಮದುವೆ ಆಗೋದಕ್ಕೆ ಸಾಧ್ಯ ಇರಲಿಲ್ಲ. ಆಶ್ಚರ್ಯ ಅಂದ್ರೆ ಕಳೆದ ಬಾರಿ ಜನವರಿ 30 ಇದರಲ್ಲಿ ನನ್ನ ಸಂಬಂಧಿಕರಲ್ಲಿ ಸುಮಾರು 10 ಜೋಡಿಗಳು ಅಲ್ಲಿ ಮದುವೆಗೆ ಬಂದಿದ್ದಾರೆ. ನಾನೇ ಅಂದ್ಕೊಂಡೆ ಏನಪ್ಪ ಇದು ಇಷ್ಟೊಂದು ಸಾಧನೆ ಆಗಿದೆ ಅಂದಾಗ ಅವ್ರಿಗೆ ಯಾರಿಗೂ ದುಡ್ಡು ಇರಲಿಲ್ಲ, ದುಡ್ಡು ಕಾಸು ಇರಲಿಲ್ಲ. ಅದೆಲ್ಲವನ್ನ ಕೊಟ್ಟು ಜಗದೀಶನ ಕೋಟಿಂಗ್ ಮಾಡಿದ್ರು. ಹುಡುಗಿ ಯಾರು ಬಡವರಿದ್ದಾರೆ ಅವ್ರನ್ನ ಕರ್ಕೊಂಡು ಬರ್ರಿ ಅಂತೇಳಿ ತಮ್ಮ ಕಮಿಟಿ ಸದಸ್ಯರಿಗೆ ಹೇಳ್ತಾರೆ. ಬಡವರನ್ನ ಕರ್ಕೊಂಡು ಬಂದು ಸಾಮೂಹಿಕ ಉಚಿತ ವಿವಾಹವನ್ನ ಏರ್ಪಡಿಸ್ತಾರೆ. ಡಾಕ್ಟರ್ ಸುರೇಶ ಉಕ್ಕಲಿ ಕಾರ್ಯಕ್ರಮ ನಿರೂಪಿಸಿದರು. ಪ್ರವೀಣ ಕಾಂಬಳೆ ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ಪಪ್ಪು ಪಾಟೀಲ, ರಾಮಾಮಾನಿ, ಶ್ಯಾಮರೇವಡೆ, ಅನಿಲಮಾನಿ, ಬಿಆರ್ ಯಾದವ, ಲಕ್ಷ್ಮಣ ಡಂಗೀರ, ವರ್ಧಮಾನ ಸದಲಗಿ, ಸದಶಿವ ಪಣಯಿ, ಎಸ್ಎಸ್ ಕವಲಾಪುರಿ, ಶಕುಂತಲಾ ಡೋನವಾಡಿ, ವೀಣಾ ಕವಟಗಿಮಠ, ಅಜಯ ಕವಟಗಿಮಠ, ಶರದಚಂದ್ರ ಕವಟಗಿಮಠ, ಸಿರಿ ಸಿಎಲ್ ಆಡಳಿತ ಅಧಿಕಾರಿಗಳಾದ ಸಾಗರ ಬಿಸಕೋಪ, ಸಿರಿ ಶ್ರೀ ಸಾಯಿ ಪರಿವಾರ, ಸಾಯಿ ಸಹಕಾರಿ ಹಾಗೂ ಸಿಎಇ ಸಂಸ್ಥೆಯ ಆಡಳಿತ ಮಂಡಳಿ ಸದಸ್ಯರು, ಗಣ್ಯರು, ಸಾರ್ವಜನಿಕರು ಇದ್ದರು.